ಗೃಹಲಕ್ಷ್ಮಿಯರೇ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಯಾಕೆಂದರೆ 3,89,000 ಖಾತೆಗಳಿಗೆ ಸರ್ಕಾರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನು ಹಾಕಲ್ಲ. ಜೊತೆಗೆ ಹೊಸ ರೂಲ್ಸ್ ಬರ್ತಾ ಇದೆ. ಹಾಗೆಯೇ ಬಯೋಮೆಟ್ರಿಕ್ಸ್ ಸೇರಿದಂತೆ ಬೇರೆ ಬೇರೆ ನಿಯಮಗಳ ಮೂಲಕ ಬೇರೆ ಬೇರೆ ಆಧಾರದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ. ಹಾಗಾದರೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಯಾಕೆ ಖಾತೆಯನ್ನು ಹಣ ವರ್ಗಾವಣೆ ಈಗಾಗಲೇ ಬಂದ್ ಮಾಡಲಾಗಿದೆ ನೋಡೋಣ ಇಷ್ಟು. ಯಾರಿಗೆ ಸಿಗಬೇಕು ಅವ್ರು ಸಿಕ್ಕಲಿ, ಏನು ತೊಂದರೆ ಇಲ್ಲ. ಜಿನೈನ್ ಪೀಪಲ್ಗೆ ಹೋಗ್ಬೇಕು. ಸುಮಾರು 120 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಖಾತೆಗೆ ಹಣ ಸಂದಾಯ ಆಗಿದೆ. ಮೃತರಿಗೆ ಹೋಗಿದ್ರೆ ಅದನ್ನ ಕಟ್ ಮಾಡೋ ನ್ಯಾಯ ಇದೆ. ಅವತ್ತು ನೀವು ನಂಬಿಸಿದ್ದು ಎಲ್ಲಾ ಮಹಿಳೆಯರಿಗೂ ಅಂತ, ಈಗ ಅದರೊಳಗೂ ಕಟ್ ಯಾಕೆ ಮಾಡ್ತಾ ಇದ್ದೀರಿ? ಗೃಹಲಕ್ಷ್ಮಿಯರೇ, ಈ ಸುದ್ದಿ ನೀವು ನೋಡ್ಲೇಬೇಕಿದೆ. ಇನ್ಮುಂದೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಅನರ್ಹ ಫಲಾನುಭವಿಗಳನ್ನ ಪತ್ತೆ ಹಚ್ಚೋ ಕೆಲಸವಾಗ್ತಾ ಇದೆ. ಇದೀಗ ಮೊದಲ ಹಂತದಲ್ಲೇ ಬರೋಬ್ಬರಿ 3,89,000 ಮಂದಿಗೆ ಬಿಗ್ ಶಾಕ್ ಎದುರಾಗಿದೆ. ಅನರ್ಹರನ್ನ ಪತ್ತೆ ಮಾಡಿರುವ ಸರ್ಕಾರ ಒಟ್ಟು 3,89,000 ಫಲಾನುಭವಿಗಳ ಖಾತೆಗಳಿಗೆ ಹಣ ಹಾಕೋದನ್ನೇ ನಿಲ್ಲಿಸಿಬಿಟ್ಟಿದೆ. ನೋಂದಣಿಯಾದ 1,30,00,000 ಗೃಹಲಕ್ಷ್ಮಿಯರ ಪೈಕಿ 3,89,000 ಗೃಹಲಕ್ಷ್ಮಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಈ ಪೈಕಿ 1,94,000 ಮಂದಿ ಐಟಿ, ಜಿಎಸ್ಟಿ ಪಾವತಿಸುವವರಾಗಿದ್ದಾರೆ. ಇನ್ನು 1,95,000 ಮೃತರ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ಆ ಖಾತೆಗೆ ಹಣ ವರ್ಗಾವಣೆ ಸ್ಥಗಿತಗೊಳಿಸಲಾಗಿದೆ. ಒಟ್ಟು 3,89,000 ಖಾತೆಗಳಿಗೆ ಹಣ ವರ್ಗಾವಣೆ ಬಂದ್ ಮಾಡಲಾಗಿದೆ. ಮಾರ್ಚ್ ತಿಂಗಳಲ್ಲೇ 3,89,000 ಅನರ್ಹರನ್ನ ಇಲಾಖೆ ಪತ್ತೆ ಹಚ್ಚಿದೆ. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಧಿಕ ಅನರ್ಹ ಫಲಾನುಭವಿಗಳನ್ನ ಪತ್ತೆ ಮಾಡಲಾಗಿದೆ. 47,871 ಅನರ್ಹ ಫಲಾನುಭವಿಗಳು ಇದ್ದಾರೆ. ತಾಂತ್ರಿಕ ಲೋಪ ತಡೆಯಲು ಶೀಘ್ರದಲ್ಲೇ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಯಾಗಲಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಮಾಸಿಕ ಬರೋಬ್ಬರಿ 77 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. ಈ ಒಂದು ಮಹತ್ವದ ಪರಿಷ್ಕರಣೆಯಿಂದಾಗಿ ಬರೋಬ್ಬರಿ 3,89,000 ಅನರ್ಹ ಗೃಹಲಕ್ಷ್ಮಿಯವರಿಗೆ ಹಣ ಪಾವತಿ ನಿಂತಿದೆ. ಸೊ ಮುಂದಿನ ದಿನಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡಿ ಯೋಜನೆಯನ್ನು ಮತ್ತಷ್ಟು ಬಲಪಡಿಸುವ ಕಾರ್ಯ ನಡೆಯುತ್ತೆ. ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ, ನಮ್ಮ ಉದ್ದೇಶ ಅರ್ಹ ಫಲಾನುಭವಿಗಳಿಗೆ ಹಣ ಹೋಗ್ಬೇಕು ಅಂತ ಡಿಕೆಶಿ ಹೇಳಿದ್ರು. ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕು ಅವ್ರು ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವರು ದಾಖಲೆ ಅವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜಿನೈನ್ ಪೀಪಲ್ಗೆ ಹೋಗ್ಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಕೂಡ ಪರಿಷ್ಕರಣೆಗೆ ಪತ್ರ ಬರೆದಿದ್ರು. ಸತ್ತವರಿಗೆ ಹಣ ಹೋಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಸುಮಾರು 120 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಖಾತೆಗೆ ಹೋಗಿದೆ ಅಂತಿದ್ದಾರೆ ಎಂಎಲ್ಸಿ ದಿನೇಶ್ ಗೂಳಿಗೌಡ. ಕೆಲವು ಕಡೆ ಮರಣ ಹೊಂದಿದಂತಹ ಫಲಾನುಭವಿಗಳು ಕೂಡ ಹಣ ಸಂದಾಯ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಸುಮಾರು 120 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಖಾತೆಗೆ ಹಣ ಸಂದಾಯ ಆಗಿದೆ. ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಗಮನಕ್ಕೆ ಮೃತಪಟ್ಟವರ ಹೆಸರನ್ನ ತೆಗೆದು ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದು. ಸರ್ಕಾರದ ನಡೆಯನ್ನೇ ಟೀಕಿಸಿರುವ ಜೆಡಿಎಸ್ ಚುನಾವಣೆಗೂ ಮುನ್ನ ಯಾವ ಷರತ್ತೂ ಇಲ್ಲ, ಪ್ರತಿ ಮನೆಯೊಡತಿಗೆ 2,000 ಅಂತ ಘೋಷಿಸಿ ರಾಜ್ಯದ ಕಿವಿಗೆ ಕಾಂಗ್ರೆಸ್ ಸರ್ಕಾರ ಹೂವಿಟ್ಟಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇನ್ನು ಸಿಟಿ ರವಿ ಮಾತನಾಡಿ 2023ರ ಚುನಾವಣಾ ಭಾಷಣವನ್ನ ಕಾಂಗ್ರೆಸ್ ಮರಿಬಾರದು ಅಂತ ಹೇಳಿದ್ದಾರೆ. ಮೃತರಿಗೆ ಹೋಗಿದ್ರೆ ಅದನ್ನ ಕಟ್ ಮಾಡೋ ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅಲ್ಲಿ ಇಲ್ಲೇ ಮತದಾರರಾಗಿದ್ರೆ ಅವಾಗ್ಲೇ ಹೇಳ್ಬೇಕಿತ್ತು ಕಂಡೀಷನ್. ಇನ್ಕಮ್ ಜಾಸ್ತಿ ಇದ್ರೆ ಕೊಡಲ್ಲ ಅವತ್ತು ಹೇಳಿದ್ರ ನೀವು? ಅವತ್ತು ನೀವು ನಂಬಿಸಿದ್ದು ಎಲ್ಲಾ ಮಹಿಳೆಯರಿಗೂ ಅಂತ, ಈಗ ಅದರೊಳಗೂ ಕಟ್ ಯಾಕೆ ಮಾಡ್ತಾ ಇದ್ದೀರಿ? ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳನ್ನ ಗುರುತಿಸೋ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸತ್ತವರ ಖಾತೆಗೂ ಹೋಗ್ತಾ ಇದ್ದ ಹಣವನ್ನ ತಡೆಯೋಕೆ ಮುಂದಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಮಾಸಿಕ ಬರೋಬ್ಬರಿ 77 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. ಲಕ್ಷ್ಮೀ ನರಸಿಂಹ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.